ಆ ಪ್ರಣವ್ ಸತ್ತಿಲ್ಲ, ಎಲ್ಲೋ ತಲೆ ಮರೆಸ್ಕೊಂಡಿದ್ನಂತೆ. ಈಗ ಬಂದು ತೊಂದರೆ ಕೊಡ್ತಿದ್ದಾನೆ. ನಾನೇ ತಪ್ಪು ಮಾಡಿದೆ ನಿಜ, ಆದ್ರೆ ಯಾಕೆ ಹೀಗೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನೀವೇ ನನ್ನ ಕೈ ಬಿಟ್ರೆ ನನ್ಗೆ ಯಾರ ಗತಿ? ನೀವೇ ನನ್ನ ಕಾಪಾಡಬೇಕು. ನಾನೀಗ ಒಂಟಿಯಾಗಿದ್ದೀನಿ. ನಮ್ಮಮ್ಮ ಹೇಳಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಹಲೋ, ಅದೇ ನಂಬರ್, ಅರ್ಚನಾ ಗೊತ್ತಿರೋ ನಂಬರ್, ಮಂಜುಳಾಗೂ ಗೊತ್ತು. ಅಪ್ಪ, ನಿಮ್ಗಳ ಹತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ನಿಮ್ಮ ಹತ್ರ ಹೇಳು ಅಂತ ಅಣ್ಣನೇ ಹೇಳಿದ್ರು. ನನ್ನೂರು ಚಂದ್ರಗಿರಿ, ನಾನು ಅಲ್ಲೇ ಬೆಳೆದಿದ್ದು. ಇದುವರೆಗೆ ಯಾರನ್ನ ಅಪ್ಪ ಅಂತ ಅನ್ಕೊಂಡಿದ್ನೋ ಅವನ ಹೆಸರು ನಾಗಣ್ಣ. ಅಮ್ಮ ಅಂತ ಪ್ರೀತಿ ಮಾಡ್ದವಳು ಯಮುನವ್ವ. ಯಮುನವ್ವ ದೇವದಾಸಿ. ಅವ್ರಿಗೆ ಮಕ್ಕಳಿರಲಿಲ್ಲ. ರಾಮನಾಥ್ಪುರ ದೇವಸ್ಥಾನದ ಜಾತ್ರೆಗೆ ನೀನು ನನ್ನನ್ನು ಕರ್ಕೊಂಡು ಹೋಗಿದ್ದಾಗ ನಾಗಣ್ಣ ನನ್ನನ್ನು ಕದ್ಕೊಂಡು ಹೋದ. ನಾನು 10ನೇ ವರ್ಷದಲ್ಲಿದ್ದಾಗ ನನ್ನ ಅಪ್ಪ ಅಮ್ಮನಿಗೆ ಮಗಳು ಹುಟ್ಟಿದ್ಲು. ಅವಳೇ ಕಲ್ಪನಾ, ನನ್ನ ಪ್ರೀತಿ ತಂಗಿ. 20ನೇ ವಯಸ್ಸಲ್ಲಿ ಜಾತ್ರೆ ಶುರುವಾಗೋ ಹೊತ್ತಿಗೆ ಅಪ್ಪ ಅಮ್ಮ ನನ್ನನ್ನ ದೇವದಾಸಿ ಆಗುವಂತ ಒತ್ತಾಯ ಮಾಡಿದ್ರು. ದೇವದಾಸಿ ಆಗ್ಲೇಬೇಕು, ಇದ್ರೆ ನಾವು ಸಾಯ್ತೇವೆ ಅಂತ ಹೆದರಿಸಿದ್ರು. ಊರಿಗೆ ಬರ ಬಂದು ಊರ್ಗೂರೇ ಸುಟ್ಟು ಹೋಗುತ್ತೆ ಅಂತ ಹೆದರಿಸಿದ್ರು. ದೇವದಾಸಿ ಆದ. ಅವತ್ ರಾತ್ರಿ ಸಕಲೇಶ್ಪುರದ ಸಾಹುಕಾರ ಒಬ್ಬ ನನ್ನನ್ನು ಹರಾಜು ಹಿಡ್ದ. ಅವನೇ ಕಾಡು ಮಲ್ಲಿಗೆ ಧರ್ಮಯ್ಯ. ಅವನನ್ನೇ ನನ್ನ ಗಂಡ ಅಂತ ನಂಬಿದ್ದೆ. ಚಂದನ ಹುಟ್ಟಿದ ಮೇಲೆ ಅವಳನ್ನ ನನಗೆ ಗೊತ್ತಿರೋ ಮನೆಯಲ್ಲಿ ಬೆಳೆಸ್ದೆ. ನನ್ನ ತಂಗಿ ಕಲ್ಪನಾನು ದೇವದಾಸಿ ಮಾಡೋದಕ್ಕೆ ಹೊರಟಾಗ ನಾನು ಬಿಡ್ಲಿಲ್ಲ. ದೇವದಾಸಿ ಬಾಳ್ವೆಗಿಂತ ತಲೆ ಸರಿ ಇಲ್ದವನೇ ವಾಸಿ ಅಂತ ಪೂಜೆ ನಡೆಯೋ ಸಮಯದಲ್ಲಿ ಕರೆಂಟ್ ತೆಗೆದು ಹರಿ ಕೈಲಿ ನನ್ನ ತಂಗಿಗೆ ತಾಳಿ ಕಟ್ಟಿಸ್ದೆ. ಆದ್ರೆ ಕಾಡು ಮಲ್ಲಿಗೆ ಮನೆಯಲ್ಲಿ ನಡೆದಿದ್ದೆ ಬೇರೆ. ನೋಡು, ನಮಗೆ ಯಾರಿಗೂ ನಿನ್ನ ಭೂತಕಾಲದ ವಿಚಾರಗಳು ಬೇಕಾಗಿಲ್ಲ. ನೀನು ಈ ಮನೆ ಮಗಳು, ನಿನ್ನ ಮಗಳು ನನ್ನ ಮೊಮ್ಮಗಳು. ಅಮ್ಮ, ನನ್ನ ತಂಗಿನ ಅವಳ ಗಂಡ ಹರಿ ಒಪ್ಕೊಳ್ಳೋವರೆಗೂ ಅವಳನ್ನ ನಾನೇ ಮನೇಲಿ ಬಿಡ್ಬೋದಾ? ಅವಳೀಗ 3 ತಿಂಗಳು ಗರ್ಭಿಣಿ. ಇದನ್ನೆಲ್ಲ ಕೇಳ್ಬೇಕೇನಮ್ಮ? ನೀನು ಈ ಮನೆ ಮಗಳು ಅಂತ ಹೇಳಿದ್ನಲ್ಲಮ್ಮ, ನಿನಗೆ ಹೇಗೆ ಬೇಕೋ ಹಾಗಿರು. ತನನ ದೀನ ತೋಂ ತನನ